ಕನಕದಾಸರ 538ನೇ ಜಯಂತಿಯನ್ನ ರಾಣಿಬೆನ್ನೂರಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು. ಜನಪ್ರಿಯ ಶಾಸಕರಾದ ಪ್ರಕಾಶ್ ಕೋಳಿವಾಡ್ರವರು ಮಾತನಾಡಿ, ಕನಕದಾಸ್ ಜಯಂತಿ ಕರ್ನಾಟಕದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇದನ್ನು ಕನಕದಾಸರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಕನಕದಾಸರು 16ನೇ ಶತಮಾನದ ಕವಿ, ಸಂಗೀತಗಾರ ಮತ್ತು ದಾಸ ಸಂತ. ಅವರ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳಾಗಿ ಹೆಸರುವಾಸಿಯಾಗಿದ್ದಾರೆ. ನಂತರ ಮಾತನಾಡಿದ ರಾಣಿಬೆನ್ನೂರಿನ ದಂಡಾಧಿಕಾರಿಗಳಾದ ರಿಯಾಜುದ್ದೀನ್ ಭಗವಾನ್ ರವರು, ಕನಕದಾಸರು ಕುಲ, ಜಾತಿ, ಮತಗಳ ತಾರತಮ್ಯವನ್ನು ವಿರೋಧಿಸಿ ಸಮಾನತೆಯ ಸಂದೇಶವನ್ನು ಸಾರಿದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಣಿಬೆನ್ನೂರಿನ PSI ವೆಂಕಟೇಶ್ ಎಂ ಹಾಗೂ ಅರುಣ್ ಕಾರ್ಗಿ, ಕರವೇ ಸ್ವಾಭಿಮಾನಿ ಬಳಗ ತಾಲೂಕಾ ಅಧ್ಯಕ್ಷರು ಇನ್ನುಸ್ ಕಿಲ್ಲಿದಾರ್, ಹಾಗೆ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಇನ್ನು ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕಲಂದರ್ ಎಲೆದಹಳ್ಳಿ, ರಾಣಿಬೆನ್ನೂರು. ಉಳಿಯಲಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ ಅನ್ನೋ ಒಂದು ಪರಿಕಲ್ಪನೆಯನ್ನು ನಾವೆಲ್ಲರೂ ತಿಳಿಸಿಕೊಟ್ಟು, ನಾವು ವಿಶ್ವ ಮಾನವರಾಗಿ ನಾವು ಮಾನವತೆಯ ನಡೆಯೋಣ ಅಂತಕ್ಕಂಥ ಮಾತನ್ನ ಹೇಳಿದರು. ಕನಕದ ಭಕ್ತ ಕನಕದಾಸರು ಕೇವಲ ತಿಮ್ಮಣ್ಣ ನಾಯಕ ಇರಲಿಲ್ಲ. ತಿಮ್ಮಣ್ಣ ನಾಯಕ ಆಗಿ ಕನಕ ನಾಯಕ ಅಂತ ಕನಕ ನಾಯಕ ಅಂದ್ರೆ ಅಡೆಮಲೆ ಏನೋ ಗೋಲ್ಡ್ ಸಿಕ್ಕ ತಕ್ಷಣ ಅವರೆಲ್ಲ ಏನು ಮಾಡಿದ್ರು, ಕೆರೆ ಕಟ್ಟೆ ದೇವಸ್ಥಾನ ಕಟ್ಕೊಳ್ಳೋಕೆ ಎಲ್ಲರಿಗೂ ದಾನ ಮಾಡ್ತಾರೆ. ಎಲ್ಲರೂ ಅವ್ರಿಗೆ ತಿಮ್ಮಣ್ಣ ನಾಯಕ ಅಂತ ಹೋಗಿ ಕನಕ ನಾಯಕ ಅಂತ ಹೇಳಿ. ಅದಾದ ನಂತರ ಜೀವನದಲ್ಲಿ ಏನೋ ದುರ್ಘಟನೆ ಆಗಿ ಅವರು ತಮ್ಮ ಮಡದಿ ಮತ್ತು ಮಕ್ಕಳನ್ನು ಕಳೆದುಕೊಂಡಾಗ ಅವರು ವೈರಾಗ್ಯ ಒಂದು ಏನಾಗುತ್ತೆ, ಕನಕ ದಾಸ. ಸೊ ಅಂತ ದಾಸ ಶ್ರೇಷ್ಠ ದಾಸರಾದ ಕನಕದಾಸರ ಜಯಂತಿನ ಆಚರಿಸ್ತಾ ಇದ್ದೀವಿ. ಸಮಾಜದ ಅನುಕೂಲಗಳ ಬಗ್ಗೆ, ಸಮಾಜದ ನೈತಿಕ ಚಟುವಟಿಕೆಗಳ ಬಗ್ಗೆ, ಸಮಾಜದಲ್ಲಿ ಇರುವಂಥ ಮೂಢನಂಬಿಕೆಗಳ ಹಲವಾರು ಸ್ಥಾಪನೆಗಳನ್ನು ಕನಕದಾಸರು ನಮ್ಮ ಸಮಾಜಕ್ಕೆ ಹೊಂದಿದ್ದಾರೆ. ಅವರ ಗೌರವಕ್ಕಾಗಿ ನಾವು ಜಯಂತಿ ಆಚರಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ರಾಣೆಬೆನ್ನೂರು ತಾಲೂಕಿಂದ ಇವತ್ತು ಈ ದಿನ ಅಲ್ಲಿ ನಮ್ಮ ಕಾಗಿನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು ಅಲ್ಲಿ ಹೋಗಿದ್ದಾರೆ. ಇನ್ನೊಂದು ನನಗೂ ಕರೆದಾಗಿ ನಾನು ಅಲ್ಲಿ ಹೋಗಬೇಕು, ಮನೆ ಶಾಸಕರು ಹೋಗಿದೆ, ನಾವು ಹೋಗಬೇಕಾಗಿದೆ. ಸೊ ಭಕ್ತಕನ ಜಯಂತಿಯನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಆಚರಿಸಿದ್ದೀವಿ. ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಬಂದಿದ್ದೀವಿ, ಎಲ್ಲ ನಮ್ಮ ಕನ್ನಡ ಸಂಘಟನೆಗಳು ಬಂದಿದ್ದೀವಿ, ಎಲ್ಲ ಮತ್ತು ಕನ್ನಡ ಸಾಹಿತ್ಯ ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲ ಅಭಿಮಾನಿಗಳು ಬಂದಿದ್ದೀವಿ, ಎಲ್ಲ ಮತ್ತು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಬಂದಿದ್ದಾರೆ. ಸೊ ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ ಹಾಜರಾಗಿದ್ದಾರೆ. ಸೊ ಇದೇ ರೀತಿ ಸರ್ಕಾರದ ಉದ್ದೇಶ ಏನಿರ್ತಂತಂದರೆ ಜನರಿಗೆ ಹಿಂದಿನ ಮಹನೀಯರ ಬಗ್ಗೆ, ವಿಚಾರಧಾರೆಗಳ ಬಗ್ಗೆ ತಿಳಿಸುವಂಥದ್ದು ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಅವರು ಜಯಂತಿಗಳನ್ನು ಆಚರಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸುಮಾರು ನಮ್ಮ 40 ಜಯಂತಿಗಳನ್ನು ನಾವು ಪ್ರತಿ ವರ್ಷ ಆಚರಿಸ್ತೀವಿ. ಅದರಲ್ಲಿ ಕನಕದಾಸರ ಜಯಂತಿ, ವಾಲ್ಮೀಕಿ ಜಯಂತಿ, ಅಮರ್ ಸಿಂಗ್ ಜಗನ್ನಾಥ ಜಯಂತಿ, ಈ ಥರ ಹಲವಾರು ಜಯಂತಿಗಳನ್ನು ಆಚರಿಸ್ತೀವಿ. ಜನಕ್ಕೆ ಆಚರಿಸ್ತಂದ್ರೆ ಆ ಉದ್ದೇಶ ಗೊತ್ತಾಗಲಿ ಅಂತೇಳಿ ಬರೀ ಪ್ರತಿ ವರ್ಷ ನಾವು ದೊಡ್ಡ ಪ್ರಮಾಣದಲ್ಲಿ ಜಯಂತಿಯನ್ನು ಆಚರಿಸ್ತೀವಿ. ಈ ಸಲ ಏನಾಯಿತು, ಸ್ವಲ್ಪ ಎಲ್ಲರೂ ನಮ್ಮ ರಾಣಿಬೆನ್ನೂರು ತಾಲೂಕಿನ ಅಲ್ಲಿ ಕನಕದಾಸ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬಂದಾಗ ಎಲ್ಲ ನಮ್ಮ ಮುಖಂಡರು ಅಂದಿದ್ದಾರೆ. ಸೊ ನಾವು ಏನು ಮಾಡಿದ್ವಿ, ನಾನು ಹೇಳಿದೆ ಅವ್ರಿಗೆ, ಇಲ್ಲೇ ಬರೀ ದೊಡ್ಡ ಪ್ರಮಾಣದ ಮಾಡೋಣ ಅಂತಂದಿದ್ವಿ. ಇಲ್ಲ ಸರ್, ನಾವೆಲ್ಲ ಅಲ್ಲಿ ಹೋಗ್ತಾ ಇದ್ವಿ, ಮುಂದಿನ ವರ್ಷ ಮಾಡೋಣ ಅಂತೇಳಿ ಅವರು. ಸೊ ನಾವೆಲ್ಲ ಅನುಪಸ್ಥಿತಿಯಲ್ಲಿ ನಾವು ಏನು ಪ್ರೋಟೋಕಾಲ್ ಪ್ರಕಾರ ಆಚರಿಸಿದ್ವಿ. ನಮ್ಮ ಶಾಸಕರು ಕೂಡ ಬಂದಿದ್ದು, ಅವರು ತಮ್ಮ ಹಿತಗಳನ್ನು ಹೇಳಿದ್ದಾರೆ. ನಾವೆಲ್ಲ ಕೂಡ ಕನಕದಾಸರು ಏನು ಕೀರ್ತನೆಗಳನ್ನು ಮಾಡಿದಾರಲ್ಲ, ಆ ಥರ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ನಿರ್ಮಾಣ ಮಾಡ್ಕೊಳ್ಬೇಕಾಗಿದೆ. ಅತ್ಯಂತ ಕೆಟ್ಟದಾಗಿ ಜೀವನ ಶೈಲಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆಸೆ, ಅಸೂಯೆ ಎಲ್ಲ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವ್ರ ಕೀರ್ತನೆಗಳನ್ನು ನೀವು ಓದಿ ತಿಳಿದುಕೊಂಡು ಅವ್ರು ಇದ್ದಾಗ ಬದುಕೋದು ಬೇಡ, ಅಟ್ಲೀಸ್ಟ್ ಅವ್ರ ಕೀರ್ತನೆಗಳನ್ನು ಓದಿ ಆದರೂ ಕೂಡ ನಾವು ಸುಧಾರಿಸ್ಕೊಳ್ಳೋಣ ಅಂತ ತಿಳಿಸ್ತಾ ತಾವೆಲ್ಲ ಈ ಬರ್ತಕ್ಕಂಥ ಜಯಂತಿ ಬಂದಿದ್ದಕ್ಕಾಗಿ ಕೂಡ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಈ ಶ್ರೇಷ್ಠ ನಾಡು ಕಂಡಂಥ ದಾಸರಲ್ಲಿಯೇ ಶ್ರೇಷ್ಠರು ಆಗಿರ್ತಕ್ಕಂಥ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಮಾನ್ಯ ತಹಶೀಲ್ದಾರರು ಹಾಗೂ ದಂಡಾಧಿಕಾರಿಗಳು ರಾಣಿಬೆನ್ನೂರು ನಮ್ಮದು ನೇತೃತ್ವದಲ್ಲಿ ಏನೋ ಒಂದು ಮಾನ್ಯ ಶಾಸಕರು ಒಂದು ಜಯಂತಿಯನ್ನು ಪತ್ತಿನ ಮರಗಳನ್ನು ಅರ್ಪಿಸಿದರು. ನೋಡ್ರಿ, ದಾಸರಲ್ಲಿ ಶ್ರೇಷ್ಠ ದಾಸರು ಭಕ್ತ ಕನಕದಾಸರು. ಯಾಕಂದ್ರೆ ಇಡೀ ಜಾತಿ, ಈ ಭೇದ ಭಾವ ಎಲ್ಲವನ್ನು ತೊಳೆದು ಈ ಪ್ರೀತಿಯ ಜ್ಯೋತಿಯನ್ನು ಬೆಳಗಬೇಕು ಅನ್ನೋ ಒಂದು ಸಮಾಜಕ್ಕೆ ಒಂದು ಶ್ರೇಷ್ಠ
ಒಂದು ಸಾಹಿತ್ಯವನ್ನ ಸಾಹಿತಿಗಳು ಹೌದು, ಕವಿಗಳು ಹೌದು, ದಾಸರು ಹೌದು, ಈ ಸುಳಾದಿಗಳನ್ನ, ಕೀರ್ತನೆಗಳನ್ನ, ಶ್ರೇಷ್ಠ ಚಿಂತನೆಗಳನ್ನ ಬಿತ್ತಿ ನಮ್ಮೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ಶ್ರೇಷ್ಠ ಕನಕದಾಸರ ಜಯಂತಿಯ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಹಾಕಿಕೊಟ್ಟಂತ ಒಂದು ಭಕ್ತಿ ಮಾರ್ಗದಲ್ಲಿ ಶ್ರೇಷ್ಠವಾಗಿ ಶ್ರೇಷ್ಠ ಜೀವನ ನಡೆಸುವಂತ ವ್ಯಕ್ತಿಗಳನ್ನ ಒಂದು ಸಂದೇಶಗಳನ್ನು ನೀಡಿರ್ತಕ್ಕಂಥ ಕನಕದಾಸರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಾನು ಮಾತುಗಳನ್ನು ಕನಕದಾಸರ ಬಗ್ಗೆ ನಮ್ಮ ಎರಡು ಮಾತುಕೊಳ್ತಿರ್ತಕ್ಕಂಥ ಪೌರಾಯುಕ್ತರಿಗೆ ಧನ್ಯವಾದಗಳು.